ಮಂತ್ರಿಗಳು ಮಾಜಿ ಮಂತ್ರಿಗಳೆಲ್ಲರೂ ಮಾತಾಡೋರಿದ್ದಾರೆ. ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಅಶೋಕಣ್ಣವರು ತಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಭಾರತ್ ಮಾತಾ ಕಿ. ಇವತ್ತು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನು ಒಂದು ಹೋರಾಟ ನಡೀತಾ ಇದೆ. ಈ ಸರ್ಕಾರದ ದುಷ್ಟ ಮುಖ್ಯಮಂತ್ರಿ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ ಏನಿದೆ, ಇದು ಈ ಸರ್ಕಾರದ ಸಾವಿನ ಕೊನೆ ಮೊಳೆಯನ್ನ ಒಡ್ಕೊಂತ ಇದ್ದಾರೆ. ಅವರು ಯಾರ್ಯಾರು ರೈತರನ್ನ ವಿರೋಧ ಮಾಡಿದ್ದಾರೆ ಆ ಸರ್ಕಾರ ಉಳಿದೇ ಇಲ್ಲ ಇವತ್ತುವರೆಗೂ. ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮಿಸ್ಟರ್ ಶಿವಕುಮಾರ್ ಅವರೇ, ನೀವೇನಾದ್ರೂ ದುರ್ಯೋಧನನ ರೀತಿ ಹಠ ಬಿಡದೆ ನಾನು ಮಾಡ್ತೀನಿ ಅಂದ್ರೆ ಕೊನೆಗೆ ದುರ್ಯೋಧನ ಗತಿನೇ ನಿಮಗೆ ಆಗುವಂಥದ್ದು. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ರೈತರು 500ಕ್ಕೂ ಹೆಚ್ಚು ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರೆ. ಇದು ಬೋಗಸ್ ಹೋರಾಟ ಅಲ್ಲ, ಇದು ಸತ್ವ ಇರುವಂತದ್ದು, ಜೀವ ಇರುವಂತ ಹೋರಾಟ. ರೈತನ ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ ತಮ್ಮ ಜಮೀನಿನ ಹಕ್ಕನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ. ಇವತ್ತು ಪೇಜ್ ಗಟ್ಲೆ ಎಲ್ಲಾ ಪೇಪರ್ ನೋಡಿ, ಫ್ರಂಟ್ ಪೇಜ್ ಪ್ರಶ್ನೆಗಳ ಸರ್ಮಾಲೆ. ಯಾರಿಗೆ? ನಮಗೆ, ಬಿಜೆಪಿ ಮತ್ತು ಜೆಡಿಎಸ್ಗೆ ಸರ್ಮಾಲೆ ಹಾಕಿ ಅದರಲ್ಲೆಲ್ಲ ಡೀಟೈಲ್ ಹಾಕಿದ್ದಾರೆ. ನಮ್ಗೆ ಹೇಳಿದ್ದಾರೆ ಪ್ರಾಯಶ್ಚಿತ್ತದ ಯಾತ್ರೆ ಅಂತೆ. ಒಪ್ಕೊಂತೀರಾ ನೀವು ಪ್ರಾಯಶ್ಚಿತ್ತ ಯಾತ್ರೆ ಅಂತ? ಒಪ್ಕೊಂತೀರಾ? ಇದೇ ಕಳ್ಳರು, ಕಾಂಗ್ರೆಸ್ಸಿನ ಕಳ್ಳರು ಅವತ್ತು ಬಿಡದಿ ಜಮೀನು ಏನು 5 ಟೌನ್ಶಿಪ್ ಮಾಡಬೇಕಾಗಿತ್ತು. ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಆಯಿತು. ಸುಮಾರು 25 ಜನ ಅಲ್ಲಣ್ಣ, 23 ಜನ ಕಾಂಗ್ರೆಸ್ಸಿನ ಮಂತ್ರಿಗಳು, ಮಾಜಿ ಮಂತ್ರಿಗಳು. ಇದೇ ಡಿ ಕೆ ಶಿವಕುಮಾರ್ ಅದರಲ್ಲಿ ಮೆಂಬರು. ಅದರಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ? ಅವರು ವರದಿ ಕೊಟ್ಟಿದ್ದಾರೆ, ಒಂದು 60-70 ಪೇಜ್ ವರದಿ. ಈ ಭೂಮಿ ಮುಟ್ಟಬಾರ್ದು, ಇಲ್ಲಿ ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಮಾವಿನ ಮರ ಇದೆ, ಕುರಿಗಳಿದ್ದಾರೆ, ಹಸುಗಳಿದ್ದಾರೆ, ಇದನ್ನ ಮುಟ್ಟಿದ್ರೆ ನಿಮ್ ಸರ್ಕಾರ ಸರ್ವನಾಶ ಆಗೋತೈತೆ ಅಂತಾರೆ. ಇದು ಮುಟ್ಟಿದ್ರೆ ನೀವು ರೈತರಿಗೆ ದ್ರೋಹವಾಗಿದ್ರಿ ಅಂತ ಇದೇ ಡಿ ಕೆ ಶಿವಕುಮಾರ್ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಈಗ ಯಾರಪ್ಪ ಪ್ರಾಯಶ್ಚಿತ್ತ ಮಾಡ್ಕೊಬೇಕು? ನೀವೇ ಹೇಳುವರು, ಇಲ್ಲಿ ಬರಲ್ಲ, ಬಿಡದಿ ಮಾಡಬಾರ್ದು ಅಂತ ಹೇಳುವರು ನೀವೇ ತಾನೇ. ಈಗ ಯಾವ ಮುಖ ಇಟ್ಕೊಂಡು ಇದು ಈ ಯೋಜನೆಯನ್ನ ಮಾಡ್ತಾ ಇದ್ದೀರ? ಉತ್ತರ ಕೊಡಿ ನೀವು. ಪೇಜ್ ಗಟ್ಲೆ ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲ, ಉತ್ತರ ಕೊಡಿ. ಆ ಸತ್ಯ ಶೋಧನಾ ಸಮಿತಿ ರಿಪೋರ್ಟ್ ಬಹಿರಂಗ ಮಾಡಿ. ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ 13ನೇ ತಾರೀಕು ನಡೀತದಲ್ಲ, ಅಲ್ಲಿ ನಾವು ಅದನ್ನ ಬಹಿರಂಗ ಮಾಡ್ತೀರಿ. ನಿಮ್ಮ ಯೋಗ್ಯತೆಯನ್ನ ಹರಾಜಾಗ್ತೀರಿ ಅವತ್ತು ಇಡೀ ರಾಜ್ಯಕ್ಕೆ. ನೀವು ಜನಗಳ ಮುಂದೆ ಹೇಳೋದೇನು? ನೀವು ಕೊಳ್ಳೆ ಹೊಡೆಯಕ್ಕೆ ಇಲ್ಲಿ ಬಂದಿರುವಂತದ್ದು. ಬಿಡದಿಗೆ ಏನ್ ಬಂದಿದ್ದೀರಾ? ಕೊಳ್ಳೆ ಹೊಡೆಯಕ್ಕೆ ಬಂದಿರೋದು ನೀವು. 35,000 ಕೋಟಿ ಹಣ ಸಿಗ್ತದೆ ಇಲ್ಲಿ. 2,700 ಎಕರೆ ಸರ್ಕಾರಿ ಜಮೀನಿತ್ತು, ಇಲ್ಲ ಇವತ್ತು 700 ಎಕರೆ. ಇನ್ನು 2,000 ಎಕರೆ ಎಲ್ಲೋಯ್ತು ಗೊತ್ತಿಲ್ಲ ಯಾರಿಗೂ. ಎಲ್ಲರ ಹೆಸರಿಗೂ ಖಾತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಇವಾಗ ಎಲ್ಲ ಮುಂದೆ ಹೋಗಿ ನನಗ್ ದುಡ್ಡು ಕೊಡು, ದುಡ್ಡು ಕೊಡು ಅಂತ, ನನಗ್ ದುಡ್ಡು ಕೊಡು ಅಂತ. ರೈತರೆಲ್ಲ ಕೇಳ್ತಾ ಇರೋದು, ಯಾರ್ಯಾರು ಈ ಅಕ್ರಮ ಭೂಮಿಗಳನ್ನ ತೆಗೆದುಕೊಂಡಿದ್ದಾರೆ ಅವರು ಕೇಳ್ತಾ ಇರೋದು, ರೈತರೆಲ್ಲ ಕೇಳ್ತಾ ಇರೋದು. ರೈತರು ತಮ್ಮ ಭೂಮಿಗಾಗಿ ನಮ್ಮ ಭೂಮಿ